ಬನ್ನಿ. ಮಾಡ್ತೇವೆ ಎಲ್ಲ ಒಂದು ನಿಂತ್ಕೊಂಡ್ಬಿಡಿ ಕತೆ ಸರ ಎಲ್ಲ ಬಂದ್ಬಿಡಿ ಸರ್. ಇಲ್ಲ ಅದು ಪುಷ್ಪನ್ನ ಕಟ್ತೀವಿ. ಎಲ್ಲ ಬನ್ನಿ ಎಲ್ಲ ಬನ್ನಿ. ಇಲ್ಲ ಹೂವಿಂದ ಒಂದು ನಾಲ್ಕು ಬಹಳಷ್ಟು ಜನ ಎಲ್ಲ ನನ್ನದೇ ಪರಿಚಿತಗಳು. 35 ವರ್ಷಗಳ ಹಿಂದೆ ವಿಚಾರಗಳಿಗಾಗಿ ದೀಪಾರಾಧನೆಯನ್ನು ಉಡುಪಿಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅವರಿಬ್ಬರು ನಮ್ಮನೆಗೆ ಬಂದಿದ್ದರು. ಆವಾಗಿನಿಂದ ಅವರೆಲ್ಲ ಪುಸ್ತಕಗಳನ್ನು ಕೊಟ್ಟಿದ್ದು, ಅವರ ಒಡನಾಟ ಇತ್ತು. ಇಲ್ಲಿಗೆ ಬಂದ ಮೇಲೆ, ಅಂಕುರಕ್ಕೆ ಬಂದ ಮೇಲೆ ಸಾಮಾನ್ಯವಾಗಿ ಅವರು ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಿದ್ರು. ನನ್ನ ಕಾರ್ಯಕ್ರಮಕ್ಕಂತೂ ಎಲ್ಲದಕ್ಕೂ ಬಂದಿದ್ದಾರೆ. ನಮ್ಮನೆಯವರು ಅಗಲಿದಾಗ ಸಹ ಈ ವಯಸ್ಸಿನಲ್ಲಿ, ಅದೀಗ 1.5 ವರ್ಷದ ಹಿಂದಷ್ಟೇ ಅವರು ನನ್ನನ್ನು ಹುಡುಕಿಕೊಂಡು ನಮ್ಮೂರು ಕಣಗಿಲ್ಲ ಅಂತೇಳಿ ಕಣಗಿಲಿಗೆ ಹೋಗಿದ್ದಾರೆ. ಅಲ್ಲಿ ಇಲ್ಲ, ಅವಳು ಅಂಕೋಲದಲ್ಲಿ ಮತ್ತೆ ತಿರುಗಿ ಅಂಕೋಲಕ್ಕೆ ಬಂದಿದ್ದಾರೆ. ಸಜ್ಜನ ಎಲ್ಲರಿಗೂ ಬೇಕಾದಂತಹ ಒಂದು ಮಾದರಿಯ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಕುವರ NR ನಾಯಕರನ್ನು ನಾವು ಕಳ್ಕೊಂಡಿದ್ದೀವಿ. NR ನಾಯಕರವರ ಪತ್ನಿ ಶಾಂತಿ ನಾಯಕರವರು ಆಗಸ್ಟ್ 15ರಂದು ಮೊನ್ನೆ ಅವರನ್ನು ನಾವು ಕಳ್ಕೊಂಡಿದ್ವಿ. ಕನ್ನಡ ಸಾರಸ್ವತ ಲೋಕಕ್ಕೆ ತುಂಬಲಾರದ ಒಂದು ನಷ್ಟ ಆಗಿತ್ತು. ಅವರನ್ನೇ ಅನುಸರಿಸಿ NR ನಾಯಕರವರು ಸಹ ಇಷ್ಟು ಬೇಗ ನಿರ್ಗಮಿಸ್ತಾರೆ ಅಂತೇಳಿ ಯಾರೂ ನಾವು ಭಾವಿಸಿರಲಿಲ್ಲ. ಆದರೆ NR ನಾಯಕರವರ ಅವರ ಗಂಡ ಹೆಂಡಿರು ಎಷ್ಟು ಅನ್ಯೋನ್ಯವಾಗಿದ್ದರು, ಇಡೀ ಒಂದು ಸಮಾಜಕ್ಕೆ ಮಾದರಿಯಾಗಿ ಅವರು ಹೇಗೆ ಬದುಕ್ತಾ ಇದ್ರು ಅನ್ನೋದು ಹತ್ತಿರದಿಂದ ಬಂದಂತಹ ಎಲ್ಲರಿಗೂ ಗೊತ್ತು, ಇಲ್ಲಿರುವಂತಹ ಸಾಮಾನ್ಯ ಎಲ್ಲರಿಗೂ ಗೊತ್ತು. ಯಾಕಂದರೆ NR ನಾಯಕರವರು ಅಂತಹ ಘನವಾದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು ಸಹ NR ನಾಯಕರು ಎಲ್ಲೂ ಸಹ ತಾವು ಹೆಚ್ಚುಗಾರಿಕೆಯನ್ನು ತೋರಿಸ್ಕೊಂಡಂತ NR ನಾಯಕರ ಬಗ್ಗೆ ಮಾಹಿತಿ ಬೇಕಿದ್ರೆ ಉತ್ತರ ಕನ್ನಡದ ಪ್ರತಿಕೋಶ ಅಂತೇಳಿ ಒಂದು ನಮ್ಮ ನಾರಾಯಣ ಇವರು ಬರೆದಿದ್ದಾರೆ. ಅದರಲ್ಲಿ ವಿಚಿತ್ರ ಅಂದರೆ ಆ ಪುಸ್ತಕ ದಪ್ಪ ಇದೆ. ಇವರ ಬಗ್ಗೆ 5 ಪುಟಗಳ ಒಂದು ಗ್ರಂಥಗಳ ವಿವರಣೆ ಇದೆ. ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ, ಇಡೀ ಕನ್ನಡ ನಾಡಿನಲ್ಲಿ ಇಲ್ಲಿಯವರೆಗೆ ಅವರಷ್ಟು ದೊಡ್ಡ ಜನಪದ ಅಥವಾ ಜಾನಪದ ತಜ್ಞರು ಆಗಿಲ್ಲ ಅಂತ ಹೇಳುವ ಮಾತನ್ನು ಎಲ್ಲರೂ ಒಪ್ಪಿಕೊಡ್ತಾರೆ. ಅದರ ಜೊತೆಗೆ ಸಾಹಿತ್ಯದ ಎಲ್ಲ ಕ್ಷೇತ್ರಗಳನ್ನು ಅವರು ಇದು ಮಾಡಿದ್ದಾರೆ. ಕಾಲದ ಮಿತಿ ಇರುವುದರಿಂದ ನನ್ನನ್ನು ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದರು. ನನಗೆ ಅವರ ಒಂದು ಸಾಲದು NR ನಾಯಕರ ಜೀವನೋತ್ಸಾಹವನ್ನು ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡ್ತೀವಿ. ಬಹಳ ಉತ್ಸಾಹದಿಂದ ಬದುಕನ್ನು ಎದುರಿಸಿದ್ದಾರೆ. ಬದುಕನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು. ಇದು ಬಹಳ ಮೆಚ್ಚಿಕೊಳ್ಳುವಂಥದ್ದು. ಯಾವಾಗಲೂ ಪೇಪರ್ ವ್ಯಾಲ್ಯೂಷನ್ ಸಂದರ್ಭದಲ್ಲಿ ಭೇಟಿ ಆಗ್ತಿದ್ವಿ. ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಅವರಿಗೂ ಬಹಳ ನಿಕಟವಾದಂಥ ಸಂಬಂಧ. 7ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಅವರು ಅಧ್ಯಕ್ಷರಾದವರು ಕೂಡ. ಅಲ್ಲದೆ 27ನೇ ಜಾನಪದ ಕರ್ನಾಟಕದ ಅಖಿಲ ಭಾರತ ಸಾಹಿತ್ಯ ಕೂಡ ಅವರು ಅಧ್ಯಕ್ಷರಾದವರು. ಅವರ ಗ್ರಾಮ ಎಲ್ಲರೂ ಇವತ್ತು ಮಾತಾಡ್ಕೊಳ್ತಿರೋದು ಅಂತಂದು ಹೇಳಿದ್ರೆ, ಸಾಮಾನ್ಯ ಅವರಷ್ಟು ಮಟ್ಟಕ್ಕೆ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲೆಲ್ಲ ಇದರಲ್ಲಿ ಕರ್ನಾಟಕದಲ್ಲೂ ಅಷ್ಟು ಕೆಲಸ ಮಾಡಿದವರು ಇಲ್ಲ. ನನ್ನಕ್ಕೆ ಬಹುಶಃ ಅಷ್ಟೇ. ಮತ್ತು ಅವರು ಹೇಳಿದ್ರು ನಿಷ್ಠುರವಾದಿಗಳು ಸಹಿತ ಇತ್ತು, ತಾಯಿನೇ ಮಹತ್ವ ಕೊಡ್ತಾಯಿದ್ರು. ಒಂದೆರಡಲ್ಲ ಅವರು. ನನಗೆ ಅವರು ಭಾಳ ಹಿಂದಿಂದ ಅವರು ಕರೆ ಒಕ್ಕಲ ಬಗ್ಗೆ ಒಂದು ಸ್ಟಡಿ ಮಾಡಬೇಕಾದ್ರೆ ನಮಗೆ ಸಿಕ್ಕಿದ್ರು. ಆದರೆ ಒಂದು ಕಾಂಟ್ಯಾಕ್ಟ್ ಇರಲಿಲ್ಲ. ಬಟ್ ಆದರೆ ತದನಂತರದಲ್ಲಿ ನಮಗೆ ಅವರು ಒಂದು ಸಂದೇಶ ಕಳಿಸಿದ್ರು. ನಾನು ಪ್ರಾರಂಭದ 1ನೇ ಪುಸ್ತಕ ಬರೆದವಾಗ ನನ್ನನ್ನು ಬೇಜಾರು ಮಾಡ್ಕೊಂಡಿದ್ರು.
ನೀನು ಫೀಲ್ಡಿಗೆ ಹೋಗಲಿಲ್ಲ ಅಂದರೆ ವಾಸರ್ ಕುದುರೆಗೆ ಅನ್ನೋದು ಒಂದು ಪುಸ್ತಕ ಬರೆದವ ಅವ್ರು ಹೇಳಿ ಕಳಿಸ್ಬಿಟ್ರು ಓದಿ. ಇಲ್ಲ ಇದು ನೀನು ಫೀಲ್ಡಿಗೆ ಹೋಗದೆ ಬರದೆ ನೀನು ಅಲ್ಲಿ ಒಂದು 2-3 ಹೆಸರು ಬಂದಿತ್ತು, ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ನೇ ಕೊಡಲಿಲ್ಲ ಅಂದ್ಕೊಂಡು ನನಗೆ ಬೇಜಾರಾದರೂ ಈಗ ಅನ್ನಿಸ್ತದೆ ಅವರು ನೋಡಿ ನಮಗೆಲ್ಲರೂ ಹೊಗಳ್ತಾ ಇದ್ದರೆ ಅಥವಾ ಹೇಳುವವರು ಯಾರಿದ್ದಾರೆ. ಈಗ ಅಂಥ ಒಂದು ಗುಣನೂ ಇತ್ತು. ಇನ್ನೊಂದೊಂದು ಹೇಳಿದ್ರೆ ನಮ್ಮ ಅಬ್ಬೂರ್ ಸರ್ ಹೇಳ್ದಂಗೆ ನಮ್ಮ ಅಂಕೋಲ ಸಾಹಿತ್ಯ ಪರಿಷತ್ ಘಟಕದವರು ಒಂದು ತೀರ್ಮಾನ ಮಾಡಿದ್ವಿ. ಹೆಚ್ಚಾಗಿ ನಾವು ಒಂದು ಸಲ ಅವ್ರ ಮನೆಗೆ ಹೋಗಿದ್ದು, ನಾವು ಅಬ್ಬೂರು ಹಲಗೇರಿಯಲ್ಲಿ ಜನಿಸಿ ಹೊನ್ನಾವರದ SDM ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗುವುದರ ಮೂಲಕ ಆ ಕಾಲೇಜನ್ನು ಅತ್ಯಂತ ಉನ್ನತ ಸ್ಥಿತಿಯಲ್ಲಿರುವಂತೆ ನೋಡಿ. ಅಪರೂಪದ ಜೀವ. ಇಬ್ಬರಿಗೂ ಒಂದೇ ಆಸಕ್ತಿ. ಇಬ್ಬರು ಉತ್ತರ ಕನ್ನಡ ಜಿಲ್ಲೆಯ 2 ಪ್ರಮುಖ ಸಂಸ್ಥೆಗಳಲ್ಲಿ ಮುಖ್ಯಸ್ಥರ ಕೆಲಸ ಮಾಡಿದವರು. ತತ್ವನಿಷ್ಠರು, ನಿಷ್ಠರು ಕೂಡ, ಭಾವುಕ ವ್ಯಕ್ತಿಗಳು, ಜೊತೆಗೆ ಒಂದು ರೀತಿಯ ಮುಗ್ಧತೆ ಕೂಡ ಇತ್ತು ಅವರಲ್ಲಿ ಅಂತ ಅನಿಸ್ತು. ಅವರ ಜೋಡಿ ಬಗ್ಗೆ ಮಾತಾಡಿದೆ. ದ.ರಾ. ಬೇಂದ್ರೆಯವರು ಹೇಳಿದ್ದಾರಲ್ಲ, ನಾನು ನೀನು ಕೂಡಿಕೊಂಡು ಈ ತಡಿಗಳ ನಡುವೆ ನಿಂತು ಸಾನುರಾಗದಿಂದ ಬಂದು ದೀಪ ತೇಲಿ ಬಿಟ್ಟೆವು. ದೀಪ ತೇಲಿ ಹಣತೆ, ಜಾನಪದ ಹಣತೆ ಅಂತ ಹೇಳ್ತಾ ಇದ್ದೆ. ಹಣತೆಯ ಮೂಲಕವಾಗಿ ಜೀವನಕ್ಕೆ ಜೀವನೋತ್ಸಾಹ ಕೊಡಲಿಕ್ಕೆ ಸಾಧ್ಯನೋ ಅಂತಹ ಒಂದು ವ್ಯಕ್ತಿತ್ವದವರು. ಯಾವಾಗಲೂ ಯಾವುದೇ ಕಾರ್ಯಕ್ರಮದ ಇದ್ದರೂ ಸಹಿತ ಸ್ವತಂತ್ರವಾಗಿ ನಡ್ಕೊಂಡು ಬಂದು ಯಾರದೇ ಆಶ್ರಯವನ್ನು ತೆಗೆದುಕೊಳ್ಳದೆ ಯಾರು ಹಿಡಿತಾರೆ ಅಂತ ಹೇಳಿದ್ರು ಸಹಿತ ಅವರು ಬಯಸ್ತಾ ಇರಲಿಲ್ಲ. ತಾವೇ ಸ್ವತಂತ್ರವಾಗಿ ನಡ್ಕೊಂಡು ಕುಂತ್ಕೊಳ್ಳೋದು, ಕೃಷ್ಣನ ಕಡೆಯಲ್ಲಿ ಹೋಗೋದು, ಇವೆಲ್ಲ ನೋಡಿದಾಗ ನಮ್ಗೆ ಅನಿಸ್ತದೆ ಇಂಥ ವಯಸ್ಸಿನಲ್ಲಿ ಸಹಿತ ಇಂಥ ಒಂದು ಕ್ರಿಯಾಶೀಲ. 5 ವರ್ಷಗಳ ಹಿಂದಿನಿಂದ ಮೊಟ್ಟ ಮೊದಲು ನಾನು ಪಾಂಡೇಶ್ವರಿಯಲ್ಲಿ ಹೋಗಿದ್ದೆ. ಹೆಸರುದಾಗ ಯಾಕಂದ್ರೆ ಪಾಂಡೇಶ್ವರಿ ನೋಡಲಿಕ್ಕೆ ಹಾಗೆ ಬಾಳು 4 ಬಾಳು ಅಂತೇಳಿ ಮೈಂಡಲ್ಲಿದೆ. ಅವರಲ್ಲಿ ಅದು ಹೈಸ್ಕೂಲ್ ಮಾಸ್ಟರ್. ನಾಡಿನ ಜಾನಪದ ವಿದ್ವಾಂಸ, ಜಾನಪದ ಕ್ಷೇತ್ರಕ್ಕೆ